ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಮಾಧವ್ ಅವರೇ, ಈಗ ನೋಡಿ. ಇಲ್ಯಾಕೆ ಸಂಧ್ಯಾ? ಪಾನಿಪುರಿ ಅಂಗಡಿ ಮುಂದೆ ಯಾಕೆ ನಿಲ್ಲಿಸ್ತಾರೆ? ಬನ್ನಿ 2 ಪ್ಲೇಟ್ ಪಾನಿಪುರಿ ತಿನ್ನೋಣ. ಪಾನಿಪುರಿನ ಇವತ್ತಾದ್ರೆ ಯಾವ್ದಾದ್ರು ಒಳ್ಳೆ ಹೋಟ್ಲೆ ತಿನ್ಬೋದಿತ್ತಲ್ಲ ಸಂಧ್ಯಾ. 2,000 ರೂಪಾಯಿ ಮೇಲಿದೆ ಅಂದೆ ನಿಮ್ಮ ಅಮ್ಮ ಕೊಟ್ಟಿದ್ದು. ಹೌದು, ಅವ್ರು ಕೊಟ್ರು ಅಂತ ನಾವೆಲ್ಲ ಖಾಲಿ ಮಾಡಿ ನಾಮ ಹಾಕೋಬೇಕಾ? ಏನ್ ಹೇಳ್ತಿದ್ದೆ ಸಂಧ್ಯಾ? ನೋಡ್ರಿ, ನಮ್ ಹೆಂಗಸ್ರಿಗೆ 100 ಖರ್ಚಿರುತ್ತೆ. ಶಾಂಪು ಖಾಲಿ ಆಗಿ 2 ವಾರ ಆಯ್ತು. ಬಟ್ಟೆ, ಕಂಡೀಷನರು, ಅದು ಇದು ಅಂತ ಸುಮಾರು ಖರ್ಚಿರುತ್ತೆ. ನಿಮ್ಮ ಅಪ್ಪ ಅಂತೂ ಒಂದೊಂದು ಪೈಸೆಗೂ ಲೆಕ್ಕ ಕೇಳ್ತಾರೆ. ನನಗೆ ಹೇಳ್ಬೇಕಲ್ವಾ ನೀನು? ನಿಮಗೆ ಹೇಳ್ಬಿಟ್ರೆ ಕೊಟ್ಬಿಡ್ತೀರಾ? ನಿಮ್ ದುಡ್ಡನ್ನ ಮುಟ್ಟೋಕ್ಕೂ ಬಿಡಲ್ವಲ್ಲ ನಿಮ್ಮಪ್ಪ. ನಾ ಇನ್ನೇನ್ ಮಾಡ್ಲಿ? ಅಲ್ಲಿ ಇಲ್ಲಿ ಹೀಗೆ ದುಡ್ಡು ಸಿಕ್ಕಾಗ ನನ್ನ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ. ಅಲ್ಲ ಸಂಧ್ಯಾ, ಇವತ್ತಾದ್ರೂ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೋದಲ್ವಾ? 500 ರೂಪಾಯಿ ಒಳಗೆ ಬಿಲ್ ಆಗುತ್ತೆ. ಮಿಕ್ಕಿದ ನೀನೇ ಇಟ್ಕೋ. ಏನು ಬೇಕಾಗಿಲ್ಲ, ನಾನು ಹೇಳಾಯ್ತಲ್ಲ. ಬನ್ನಿ 2 ಪ್ಲೇಟ್ ಪಾನಿಪುರಿ ತಿನ್ನೋಣ. ಬೇಕಿದ್ರೆ 2 ಪ್ಲೇಟ್ ಎಕ್ಸ್ಟ್ರಾನೇ ತಿನ್ನೋಣ. ನಡೀರಿ. 2 ಪ್ಲೇಟ್ ಪಾನಿಪುರಿ. ಸ್ವಲ್ಪ ಖಾರ ಕಮ್ಮಿ ಇರ್ಲಿ. ಸಂಧ್ಯಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದಕ್ಕೇನು ಕಡಿಮೆ ಇಲ್ಲ. ಸೇಮ್ ಟು ಯು. ಹೇಗಾಗಿದೆ ತುಳಸಿಯವರೇ ಅರೇಂಜ್ಮೆಂಟ್ಸು? ತುಂಬ ಚೆನ್ನಾಗಿದೆ ಮಾಧವ್ ಅವರೇ. ನೀವು ಕಳಿಸಿದ ಫೋಟೋ ನೋಡಿದೆ, ಎಲ್ಲರ ಮುಖದಲ್ಲೂ ಖುಷಿ ಎದ್ದು ಕಾಣ್ತಾ ಇದೆ. ಪೂರ್ಣಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅಷ್ಟು ಕಡಿಮೆ ಟೈಮಲ್ಲಿ ಎಷ್ಟೆಲ್ಲ ಮಾಡಿಬಿಟ್ರಿ. ಮಾಡಿಬಿಟ್ರಿ ಅಲ್ಲ, ಮಾಡಿಬಿಟ್ವಿ ಅನ್ನಿ. ನೀವು ಎಷ್ಟೋ ಪ್ಲ್ಯಾನ್ ಮಾಡಿಕೊಟ್ರಿ, ಸಾಲದಕ್ಕೆ ಹಲ್ವಾ ಮಾಡಿಕೊಟ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿರಿ ಸಮರ್ಥ್ಗೆ ಡೌಟ್ ಬರೆದಿರೋ ಹಾಗೆ ನೋಡ್ಕೊಂಡ್ರಿ. ಒಟ್ಟಿನಲ್ಲಿ ಸರ್ಪ್ರೈಸ್ ಆಗೇ ಇರೋ ಹಾಗೆ ಮಾಡಿದ್ರಿ. ಶ್ರೇಯಸ್ ಎಲ್ಲ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ನಿಮ್ಮ ದೊಡ್ಡ ಗುಣ ಮಾಧವ್ ಅವರೇ. ಅಯ್ಯೋ, ದೊಡ್ಡ ಮಾತು. ನೀವೇನು ಊಟ ಮಾಡ್ತಾಯಿದ್ದೀರಾ? ಮಾವ ಬೇಗ ಊಟ ಮಾಡ್ಕೊಂಡು ಆಚೆ ಹೋದ್ರು. ಪಾಪು ಸಿರಿ ಅಲ್ಲಿ. ಕರೆಂಟ್ ಬೇರೆ ಇಲ್ಲ. ಈಗ ತಾನೇ ತಟ್ಟೆಗೆ ಹಾಕೊಂಡು ಬಂದು ಕೂತ್ಕೊಂಡೆ, ಅಷ್ಟರಲ್ಲಿ ನಿಮ್ಮ ಫೋನ್ ಬಂತು. ಹಾಗಾದರೆ ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಆಯಿತು. ಅಯ್ಯೋ, ಖಂಡಿತ ಇಲ್ಲ. ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಅಂದ್ರಿ. ನಿಮ್ದು ಊಟ ಆಯ್ತಾ? ಮಾಡಬೇಕೀಗ. ಒಬ್ರೇನಾ? ಇಲ್ಲ, ಫ್ರೆಂಡ್ ಇದ್ದಾರೆ, ವಿಡಿಯೋ ಕಾಲ್ನಲ್ಲಿದ್ದಾರೆ. ಊಟಕ್ಕೆ ಕಂಪನಿ ಕೊಡ್ತಾರೆ. ಹಾಯ್ ಹನಿ. ಹಾಯ್. ಡೌಟ್ ಇತ್ತು ನನಗೆ.
ವ್ಯಾಲೆಂಟೈನ್ಸ್ ಡೇ ಬೇರೆ, ನೀ ಹಾಗೆ ಮನೆಯಿಂದ ರೆಸ್ಟ್ಲೆಸ್ ಆಗಿ ಹೊರಟಾಗ್ಲೇ ನಾನು ಅನ್ಕೊಂಡೆ ಇದ್ದೇ ಆಗಿರುತ್ತೆ ಅಂತ. ಸಿಕ್ಕಾಕೊಂಡೆ ನೀನು. ನನ್ನ ಕಾರ್ ಹತ್ತು. ನನ್ನ ಕಾರ್ ಇದೆಯಲ್ಲ. ನಿನ್ನ ಕಾರ್ ಅಲ್ಲೇ ಇರಲಿ, ನನ್ನ ಕಾರ್ ಹತ್ತು. ಬಟ್ ವೈ ಡೀಪ್ಸ್? ಈ ಹುಡುಗಿ ಕಂಡ್ರೆ ಮಾಮಗೆ ಬೇರೆ ಆಗಲ್ಲ. ನೀನು ಇಷ್ಟೊತ್ತಲ್ಲಿ ಇವಳನ್ನ ಮೀಟ್ ಮಾಡಕ್ಕೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಮಾಮ್ ಸರಿಯಾಗಿ ಕ್ಲಾಸ್ ತಗೋತಾಳೆ. ಮಾಡ್ತೀನಿ. ಐ ಆಮ್ ಯುವರ್ ಗರ್ಲ್ ಫ್ರೆಂಡ್. ನಾನು ಹೇಳ್ದಷ್ಟು ಮಾಡು. ಅರೆ, ಇವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಚೆನ್ನಾಗಿತ್ತಲ್ಲ? ತುಂಬ ಚೆನ್ನಾಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಸಮರ್ಥ್? ಹೌದು ಸರ್, ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಸೇಮ್ ಹಿಯರ್. ಸಿರಿ, ಗಿಫ್ಟಾ? ವಾವ್, ತುಂಬ ಚೆನ್ನಾಗಿದೆ. ಸೋ ಕ್ಯೂಟ್. ನಿನಗೇನು ಗಿಫ್ಟ್ ಸಿಕ್ತು ಪೂರ್ಣಿ? ಸಖತ್ತಾಗಿದೆ ಪೂರ್ಣಿ. ಇಟ್ಸ್ ಸೋ ಬ್ಯೂಟಿಫುಲ್. ಇನ್ಫ್ಯಾಕ್ಟ್ ಹುಡುಗಿರಿಗೆ ಜ್ಯುವೆಲ್ರಿ ಕೊಟ್ಟರೆ ಇಷ್ಟ ಆಗತ್ತಂತ ಐಡಿಯಾ ಕೊಟ್ಟಿದೆ ನಿಮ್ಮ ಯಜಮಾನ್ರು. ಓ, ಪರವಾಗಿಲ್ಲ. ಹುಡುಗಿರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮತ್ತೆ 3 ವರ್ಷದಿಂದ ಅರ್ಥ ಮಾಡಿಸ್ತಾ ಇದೆಯಲ್ಲ. ಎನಿವೇ ಸಮರ್ಥ್, ನಿಮ್ಮಿಂದಾಗಿ ನಂಗೆ ಒಳ್ಳೆ ಗಿಫ್ಟ್ ಸಿಕ್ತು. ಥ್ಯಾಂಕ್ ಯು. ಹಾಂ, ಇನ್ನೊಂದು ಗುಡ್ ನ್ಯೂಸ್ ಪೂರ್ಣಿ. ನಾನು ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಲ್ಲ, ಅದೇ ಅಹೂಜಾ ಕಂಪನೀಸ್. ಆ ಪ್ರಾಜೆಕ್ಟ್ನ ಸಮರ್ಥ್ ಲೀಡ್ ಮಾಡ್ತಾರೆ. ಆಲ್ ಥ್ಯಾಂಕ್ಸ್ ಟು ಯು ಸರ್. ಇಟ್ಸ್ ಬಿಕಾಸ್ ಆಫ್ ಯುವರ್ ಟ್ಯಾಲೆಂಟ್ ಸಮರ್. ಥ್ಯಾಂಕ್ಸ್ ಸರ್. ಪೂರ್ಣಿ, ಹೊರಡೋಣ. ನಾವು ಹೊರಡೋಣ ಅಲ್ವಾ ಸಮರ್? ಹೋಗ್ತಾ ಮಾಧವ್ ಸರ್ಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ. ನಮ್ಮ ವ್ಯಾಲೆಂಟೈನ್ಸ್ ಡೇ ಎಷ್ಟು ಬ್ಯೂಟಿಫುಲ್ ಆಗಿರೋದಕ್ಕೆ ಅವರೇ ಕಾರಣ. ಈ ರಾತ್ರಿ ಇಲ್ಲಿ ಕರ್ಕೊಂಬಂದಿದ್ದಾಳಲ್ಲ, ಪಕ್ಕಾ ಸೈಕೋನೇ ಇವಳು. ನಾವೆಲ್ಲಿದ್ದೀವಿ ಅಂತ ನೆನಪಿದ್ಯಾ ಹಾನಿ? ನಾವು ಫಸ್ಟ್ ಡೇ ಮೀಟ್ ಮಾಡಿದ್ವಲ್ಲ, ಬೆಳಿಗ್ಗೆ ಎಲ್ಲ ಮಾಲ್ ಸುತ್ತಾಡಿ ರಾತ್ರಿ ಇದೇ ಜಾಗದಲ್ಲಿ ಬಂದು ನಿಂತಿದ್ವಿ. ಇನ್ಫ್ಯಾಕ್ಟ್ ಇಲ್ಲಿಂದ ಬ್ಯಾಂಗ್ಳೂರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀನು ಇಲ್ಲಿ ಕರ್ಕೊಂಡು ಬಂದಿದ್ದೆ. ನೆನಪಿದ್ಯಾ? ಯಾ, ಐ ರಿಮೆಂಬರ್. ಯು ಹ್ಯಾವ್ ಟು. ಅಲ್ಲಿಂದ ಇಲ್ಲಿಗೆ ವಿ ಹ್ಯಾವ್ ಕಮ್ ಎ ಲಾಂಗ್ ವೇ ಅಬಿ. ಯಾ ಡೀಪ್ಸ್, ಐ ಆಮ್ ಸಾರಿ. ನಿನಗೆ ಕೊಡಬೇಕಾಗಿರೋ ಟೈಮ್ ಸ್ಪೇಸ್ ನನ್ನ ಕೈಲಿ ಕೊಡೋಕ್ಕಾಗ್ತಿಲ್ಲ. ಹಾಗಂತ ನಾನು ನಿನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಯು ಆರ್ ಅವಾಯ್ಡಿಂಗ್ ಮೀ ಅಬಿ. ನೀನು ಮೊದಲಿನ ಥರ ಇಲ್ಲ ಈಗ. ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಅಂತ ನನ್ನ ಕಂಪ್ಲೀಟಾಗಿ ಮರ್ತ್ಬಿಟ್ಟಿದ್ಯಾ ನೀನು. ನೋ ಡೀಪ್ಸ್, ನಮ್ಮ ವಿಚಾರ ಆಗಲೇ ಮನೆಯವರು ಕೆಲವ್ರಿಗೆ ಗೊತ್ತಾಗಿದೆ. ಸೊ ವಿಚಾರ ತುಂಬಾ ಸೀರಿಯಸ್ ಆಗಿದೆ. ಪ್ರೋಸೆಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಕಷ್ಟ? ಏನು ಕಷ್ಟ? ಕಷ್ಟ ಆಗ್ತಿದೆ ಅಂತ ನನ್ನ ಬಿಟ್ಬಿಡ್ತೀಯಾ ನೀನು? ಹಾಗಲ್ಲ ಡೀಪ್ಸ್, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಇವತ್ತಿದೆಲ್ಲ ಬೇಕಾ? ಈ ಡಿಸ್ಕಷನ್ನ ನಾವು ಇನ್ನೊಂದಿನ ಇಟ್ಕೊಳ್ಳೋಣ. ಸದ್ಯಕ್ಕೆ ಬಾಯಲ್ಲಿ. ಕಮ್ ಆನ್ ಅಬಿ. Will you marry me?
ಅಯ್ಯೋ ಮಾವ, ಅಯ್ಯೋ ಮಾವ ಹುಷಾರು, ತುಂಬ ಏಟ್ ಬಿತ್ತಾ? ನೆಗೆದು ಬಿತ್ತು. ಈ ಕರೆಂಟ್ನವ್ರಿಗೆ ಬಿಲ್ ಕೊಡೋವಾಗಿರೋ ಶಿಸ್ತು ರಾತ್ರಿ ಕರೆಂಟ್ ತೆಗಿಬಾರ್ದು ಅನ್ನೋದು ಗೊತ್ತಾಗಲ್ವಾ? ಮಾವ ನೋವಾಗ್ತಾ ಇದೆಯಾ? ಉಪ್ಪಿನ ಶಾಖ ಕೊಡ್ಲಾ? ಬೇಡ ಬೇಡ, ಅದೆಲ್ಲ ಏನು ಬೇಡ. ಈ ಸೋಫಾಗೂ ನನ್ನ ಆಟ ಆಡ್ಸೋ ಬುದ್ಧಿ ಅನಿಸುತ್ತೆ. ಯಾಕೆ ಮಾವ ಒಂಥರ ಇದ್ದೀರಾ? ಹೋದ ಕೆಲಸ ಆಯ್ತಾ? ಮೆತ್ಕೆ ಕೆಲಸ ಅಂತೂ ಆಯಿತು, ಆದರೆ ನಾನು ಅನ್ಕೊಂಡ ಹಾಗೆ ಆಗಲಿಲ್ಲ. ಒಂದು ಗತಿ ಅಂತೂ ಆಯಿತು. ಬೇಗ ಊಟ ಮಾಡಿ ಹೋಗಿದ್ರಿ, ಹಶ್ವಾಗ್ತಾ ಇದೆಯಾ? ಹಣ್ಣೇನಾದರೂ ಕೊಡ್ಲಾ? ಏನು ಬೇಡ, ಸುಸ್ತಾಗಿದೆ. ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ. ನೀನು ಹೋಗಿ ಮಲ್ಕೋ. ಆಮೇಲೆ ಆ ಗೀಸರ್ ರಿಪೇರಿ ಮಾಡೋನಿಗೆ ಫೋನ್ ಮಾಡಿದ್ದೆ. ನಾಳೆ ಬಂದು ರಿಪೇರಿ ಮಾಡ್ತಾನಂತೆ. ನಾವು ವಾಕ್ ಹೋದಾಗ ಅವನೇನಾದರೂ ಬಂದರೆ ರಿಪೇರಿ ಮಾಡಿಸಿ ಹಣ ಕೊಟ್ಬಿಡು, ಏನೋ? ಈಗ ನಮ್ಮ ಹತ್ರ ಊಟ ಮಾಡೋಕ್ಕೂ ದುಡ್ಡಿಲ್ಲ ಅಮ್ಮ, ನೀನೇ ನಮಗೆ ದುಡ್ಡು ಕೊಡಬೇಕು. ನಾ ಹೇಳಿ ಕೇಳಿಸ್ತಾ? ಆಮೇಲೆ ಅವನು ರಿಪೇರಿ ಮಾಡೋವಾಗ ಎದುರಿನಲ್ಲೇ ನಿಂತಿರೋ ಸ್ಪೇರ್ ಪಾರ್ಟ್ಸ್ ಹಾಕ್ತೀನಿ ಅಂತಂದ್ಬಿಟ್ಟು ಒರಿಜಿನಲ್ಲೇ ಎತ್ಕೊಂಡು ಹೊರಟೋಗ್ತಾರೆ. ಕಂಗ್ರಾಟ್ಸ್ ಗೋಬೆ, ಅಂತೂ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ತು. ಐ ಆಮ್ ಸೋ ಪ್ರೌಡ್ ಆಫ್ ಇಟ್. ವ್ಯಾಲೆಂಟೈನ್ಸ್ ಡೇ ದಿನ ಒಳ್ಳೆ ಗಿಫ್ಟ್ ಸಿಕ್ತು. ಥ್ಯಾಂಕ್ಸ್ ಬಾಸ್. ಅವಿನಾಶ್ ಸರ್ ಇಂದಿದ್ದೆಲ್ಲ ಆಗಿತ್ತು. ಈಸ್ ನೈಸ್ ಪರ್ಸನ್. ಥ್ಯಾಂಕ್ ಯು ಮಾಧವ್ ಸರ್. ಊಟ ಅಂತೂ ಸಖತ್ತಾಗಿತ್ತು. ಅರೇಂಜ್ಮೆಂಟ್ಸ್ ಎಲ್ಲ ಅಲ್ಟಿಮೇಟ್ ಮಾಧವ್ ಸರ್. ನಮ್ಮ ವ್ಯಾಲೆಂಟೈನ್ಸ್ ಡೇ ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ನನಗಲ್ಲ, ನನಗಿಂತ ಹೆಚ್ಚಾಗಿ ನಿಮ್ಮ ಅಮ್ಮನಿಗೆ ಹೇಳಿ. ನೀವಿಬ್ಬರು ಇವತ್ತು ಒಂದಷ್ಟು ಸಮಯ ಒಟ್ಟಿಗೆ ಕಳಿಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಅವ್ರ ಆಸೆ ಈಡೇರೋದಕ್ಕೆ ನಮ್ಮ ಕೆಫೆ ದಾರಿ ಆಯ್ತಷ್ಟೆ. ಥ್ಯಾಂಕ್ ಯು ಸರ್. ಅಮ್ಮಂಗೆ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳ್ತೀವಿ. ನಾವಿಬ್ಬರು ನಮ್ಮದೇ ತಲೆ ಬಿಸಿ ಕೆಲಸ ಅಂತ ಅಂದ್ಕೊಂಡು ಬ್ಯುಸಿಯಾಗಿ ನಮಗೆ ಅಂತ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ. ಈಗ ನೀವು ಅಮ್ಮ ಅದಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು. ಇಟ್ಸ್ ರಿಯಲಿ ಮೈ ಪ್ಲೆಷರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಗುಡ್ ನೈಟ್. ಗಿಫ್ಟ್ ಇಷ್ಟ ಆಯ್ತಾ ಪುಣ್ಯ? ಇಷ್ಟ ಆಯಿತು. ಆದರೆ ಇದಕ್ಕಿಂತ ಇನ್ನೂ ಒಂದು ಗಿಫ್ಟ್ ಕೊಟ್ಟಿದ್ದರೆ ಇನ್ನೂ ಖುಷಿ ಆಗ್ತಿತ್ತು. ಇನ್ನೊಂದು ಗಿಫ್ಟಾ? ಯಾವ್ದು ಹೇಳಿ ಪುಣ್ಯ? ನಿನಗಿಲ್ಲ ಅಂತೀನಾ? ಈಗಲೇ ತರಿಸೋ ವ್ಯವಸ್ಥೆ ಮಾಡ್ತೀನಿ. ರೀ, ನಾನು ಕೇಳಿದ ನಿಜವಾಗ್ಲೂ ಕೊಡ್ತೀರಾ? ನಿನಗಿಲ್ಲ ಅಂತೀನಾ? ಏನು ಬೇಕು ಹೇಳು. ಮಾವ ಒಂದು ನಿಮಿಷ ರೀ, ನೀವು ನನಗೆ ಕೊಡಬೇಕಾಗಿರೋ ಗಿಫ್ಟ್ ಏನು ಗೊತ್ತಾ? ಮಾವ ನನ್ನ ಜೊತೆ ಮೊದಲಿನ ಥರ ಮಾತಾಡಬೇಕು. ಅವ್ರು ನನ್ನ ಜೊತೆ ಮಾತಾಡಬಾರ್ದು ಅಂತ ನೀವು ಹಾಕಿರೋ ಕಂಡೀಷನ್ನ ತೆಗೆದ್ರೆ ಅದೇ ನನಗೆ ಕೊಡೋ ದೊಡ್ಡ ಗಿಫ್ಟ್. ಮೈ ಗಾಡ್, ಹುಡುಗರು ಈ ಥರ ಪ್ರಪೋಸ್ ಮಾಡೋದು ನೋಡಿದ್ದೀನಿ. ಎಷ್ಟು ಧೈರ್ಯ ಇವಳಿಗೆ. ಅವತ್ತು ಮಾಮು ರಿಜೆಕ್ಟ್ ಮಾಡಿದ್ಲು, ಸೊ ಅಣ್ಣ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ರಿಜೆಕ್ಟ್ ಫಾರ್ ಶೋರ್. ಏನಿದು ಡೀಪ್ಸ್? ಮೇಲೆ ಕೇಳು. ನೀನು ಎಸ್ ಆರ್ ನೋ ಹೇಳೋವರೆಗೂ ನನ್ನ ಮೇಲೆ ಎದ್ದೇಳಲ್ಲ. ಹೇಳು, ವಿಲ್ ಯು ಮ್ಯಾರಿ ಮೀ? ಎಸ್ ಡೀಪ್ಸ್, ಐ ವಿಲ್ ಮ್ಯಾರಿ ಯು. ಲವ್ ಯು ಹನಿ. Me too, Deeps.
ಸೊ ಮಾಮ್ ಹೇಳಿದ ಮಾತನ್ನ ಇವನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅದು ಹೇಗೆ ಒಪ್ಕೊಂಡ? ಮಾಮಿಗೇನಾದರೂ ಈ ವಿಷಯ ಗೊತ್ತಾದರೆ ನನಗೆ ದುಡ್ಡು ಕೊಡಲ್ಲ ಅಂದೆ ಅಲ್ವಾ? ಮನೆಗೆ ಬಾ ಇದೆ ನಿಂಗೆ. ರೀ, ಯಾಕೆ ಸುಮ್ಮನೆ ಆದ್ರೆ? ನಿಮಗೆ ನಾನು ಖುಷಿಯಾಗಿರ್ಬೇಕು ಅಲ್ವಾ? ಮಾವನ ಜೊತೆ ಮಾತಾಡ್ತಿದ್ರೆ ನಾನು ಎಷ್ಟೋ ಖುಷಿಯಾಗಿರ್ತೀನಿ. ಅವ್ರು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಮ್ಮಪ್ಪ ನನ್ನಿಂದ ದೂರ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ರೀ, Your wish. Whatever makes you happy. ಮಾವ, ಪಾಪು, ಪುಟ್ಟ. ಅಮ್ಮ, ತಾತ ಮಲ್ಕೊಂಡ್ರಾ? ಮಲ್ಕೊಂಡ್ರು. ಹೇಗಿತ್ತು ಎಲ್ಲ? ಊಟ ಚೆನ್ನಾಗಿತ್ತಾ? ಹಲ್ವ ಹೇಗಿತ್ತು? ಅಮ್ಮ, ನಾವಿಬ್ರು ಕನಸಲ್ಲೂ ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ ಅಮ್ಮ. ಅಂತ ಸರ್ಪ್ರೈಸ್ ಕೊಟ್ರಿ. ತುಂಬ ಥ್ಯಾಂಕ್ಸ್ ಅಮ್ಮ. ಅರೇಂಜ್ಮೆಂಟ್ ಸಖತ್ತಾಗಿತ್ತು, ಊಟನೂ ಚೆನ್ನಾಗಿತ್ತು. ಎಲ್ಲಕ್ಕಿಂತ ನೀವು ಪ್ರೀತಿಯಿಂದ ಮಾಡಿದ ಹಲ್ವಾ ಸೂಪರ್ ಆಗಿತ್ತಮ್ಮ. ನಿಜ ಅಮ್ಮ, ನಿನಗೆ ಇಷ್ಟೊಳ್ಳೆ ಟೇಸ್ಟ್ ಇತ್ತಾ? ಏಯ್, ಯಾಕೋ ಹಾಗೆ ಹೇಳ್ತೀಯ? ಅಮ್ಮನ ಟೇಸ್ಟು ಚೆನ್ನಾಗೇ ಇದೆ, ಆದರೆ ಅದು ನಿನಗಿವತ್ತು ಗೊತ್ತಾಯ್ತಷ್ಟೆ. ನಿಜ ಹೇಳಮ್ಮ, ನಮ್ಮಿಷ್ಟು ವರ್ಷದ ವ್ಯಾಲೆಂಟೈನ್ಸ್ ಡೇನಲ್ಲಿ ಇದು ದಿ ಬೆಸ್ಟ್. ಎಲ್ಲ ಮಾಧವ್ ಅವ್ರು ಪ್ಲ್ಯಾನ್ ಮಾಡಿದ್ದು. ನಾನು ಹಲ್ವಾ ಮಾಡೋದೊಂದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಮಾಧವ್ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲ ಕ್ರೆಡಿಟು ನಿನಗೆ ಸಿಗಬೇಕು ಅಂತಂದ್ರು. ಬಸ್ಸು ನಿದ್ದೆ ಬರ್ತಾ ಇದೆ, ಹೋಗೋಣ ಬಾ. ಅಮ್ಮ, ಗಿಫ್ಟ್ ತುಂಬ ಚೆನ್ನಾಗಿತ್ತು. ನಾನು ಸಿರಿಗೆ ಸುಳ್ಳು ಹೇಳಲ್ಲಮ್ಮ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನೀನು ಯಾಕೆ ಹಾಲು ತರೋಕೋದೆ? ಹೊರಗಡೆ ಓಡಾಡಿ ಸುಸ್ತಾಗಿರ್ತೀಯ ಅಂತೆಲ್ಲ ಹೇಳೇ ಇಲ್ವಲ್ಲ ಮಾವ. ನಿಮ್ಮ ಮಗ ನನ್ನ ಜೊತೆ ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ, ಮರ್ತ್ಬಿಟ್ರಾ? ನೋಡು, ಇಷ್ಟು ದಿನ ಈ ತುಂಟಾಟನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ. ಮಿಸ್ ಮಾಡ್ಕೊಳ್ಳಿ ಅಂತ ಅಂದಿದ್ಯಾರು? ನಿಮ್ಮ ಮಗ ಮಾತಾಡಬೇಡ ಅಂದ್ರಂತೆ, ನೀವು ಅದಕ್ಕೆ ಒಪ್ಕೊಂಡ್ಬಿಟ್ರಿ. ನನ್ನ ಮಗಳ ಹತ್ರ ಮಾತಾಡ್ತೀನಿ ಅಂತ ಹಠ ಹಿಡಿಬೇಕಿತ್ತು. ಮಗ ಅಲ್ವಾ, ಇಲ್ಲ ಅನ್ನೋದಕ್ಕೆ ಮನಸ್ಸಾಗಲಿಲ್ಲ. ನಿಮ್ಮ ಮುಖ ತೋರಿಸ್ಬೇಡಿ ಅಂದವನು ಮನೆಗೆ ಬಂದಿರ್ತೀನಿ ಅಂದಾಗ ಸುಮ್ಮನಾದ್ನಲ್ಲ, ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ನಿನ್ನ ಹತ್ರ ಮಾತಾಡದೇ ಇರೋದು ನನಗೆ ಸುಲಭ ಆಗಲಿಲ್ಲ ಪೂರ್ಣಿ. ಯಾಕೆಂದರೆ ಈ ಮನೇಲಿ ಜಾಸ್ತಿ ಮಾತಾಡೋದು ನಾನು ನಿನ್ನ ಹತ್ರನೇ. ಆದರೆ ಕೊನೆ ಪಕ್ಷ ನಿನ್ನ ಮುಂದೆ ಇದ್ದು ನಿನಗೆ ಕಾಳಜಿ ತೋರಿಸೋ ಅವಕಾಶ ಸಿಕ್ತಲ್ಲ ಅಂತ ಸಮಾಧಾನ ಆಯಿತು. ನಿಜ ಮಾವ, ನೀವು ಮನೇಲಿ ಇಲ್ದಾಗ ನನಗಂತೂ ನಗೋದೆ ಮರ್ತೋಗಿತ್ತು. ಒಂದು ಕಡೆ ಮಗು ಇಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ನೀವು ಮನೇಲಿ ಇಲ್ವಲ್ಲ ಅನ್ನೋ ಸಂಕಟ. ಆಮೇಲೆ ಇನ್ನೇನು ನೀವು ಮನೆಗೆ ಬಂದ್ರಲ್ಲ ಅನ್ನೋ ಖುಷಿ ಪಡೋ ಹೊತ್ತಿಗೆ ನೀವು ನನ್ನ ಜೊತೆ ಮಾತಾಡಬಾರ್ದು ಅನ್ನೋ ಕಂಡೀಷನ್. ಕ್ಷಮಿಸು ಮಗಳೇ, ನಾನು ನಿನಗೆ ತುಂಬ ನೋವು ಕೊಟ್ಟೆ ಅನಿಸುತ್ತೆ. ನೀವು ಕ್ಷಮೆ ಎಲ್ಲ ಕೇಳಬಾರ್ದು ಮಾವ. ಅವಿ ನೀವು ಈ ಮನೇಲಿ ಇರೋದಕ್ಕೆ ಒಪ್ಕೊಂಡಿದ್ದು
ನೀವು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದು ಇದೆಲ್ಲ ನನ್ನ ಸಮಾಧಾನಕ್ಕೆ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲೂ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ನಿಮ್ಮ ಮೇಲಿನ ಕೋಪ ಆ ಪ್ರೀತಿನ ಮರೆ ಮಾಡಿಸ್ತಿದೆ ಅಷ್ಟೇ. ಇವತ್ತು ನೀವು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಾಗೆ ಮುಂದೊಂದಿನ ನೀವಿಬ್ರು ಪ್ರೀತಿಯಿಂದ ಮಾತಾಡೋ ದಿನನೂ ಬಂದೇ ಬರುತ್ತೆ ಮಾವ.